ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಹೊಸ ದಿವಸವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ, ಈ ಸಮಯವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಈ ಇವತ್ತಿನ ಸಂದೇಶವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸೋದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ ಸ್ವಾಮಿ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ದೇವರು ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ಹೇರಳವಾಗಿ ಎಲ್ಲ ರೀತಿಯಲ್ಲಿಯೂ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು 2 ಅರಸು 18ನೇ ಅಧ್ಯಾಯ 1ರಿಂದ 2 ಅರಸು 18:1. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇಸ್ರಾಯೇಲರ ಅರಸನು ಏಲನ ಮಗನೂ ಆದ ಹೋಶೇಯನ ಆಳ್ವಿಕೆಯ 3ನೆಯ ವರ್ಷದಲ್ಲಿ ಯಹೂದ ರಾಜನಾದ ಆಹಾಜನ ಮಗ ಹಿಜ್ಕೀಯನು ಆಳತೊಡಗಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅನೇಕ ಅರಸರನ್ನ ದೇವರು ಆರಿಸಿಕೊಂಡು ಬಂದರು, ಆದರೆ ದೇವರು ಮಾತನ್ನು ಅವರು ಕೇಳದೆ ಬಹಳ ಶಿಕ್ಷೆ ಒಳಗಾದರು. ಹಾಗೆ ನಿಮ್ಮ ನೋಡುವಾಗ ಮತ್ತೊಬ್ಬನನ್ನ ಇಸ್ರಾಯೇಲರಿಗೆ ದೇವರು ಆದುಕೊಂಡಂಥ ಪ್ರಜೆಗಳಿಗೆ ಒಂದು ಅರಸನನ್ನಾಗಿ ನೇಮಿಸಿದರು. ಹಾಗೆ ಇವತ್ತು ದೇವರು ಆದುಕೊಂಡಂಥ ಪ್ರಜೆಗಳನ್ನು ಅವರನ್ನು ನಡೆಸಿಕೊಂಡು ಹೋಗಲಿಕ್ಕೆ ದೇವರು ಒಬ್ಬೊಬ್ಬರನ್ನ ನೇಮಕ ಮಾಡ್ತಾರೆ. ಒಂದು ವೇಳೆ ಅವರು ಮತ್ತೆ ಸ್ವಲ್ಪ ಹಿಂದೆ ಕೂಡ ನಾವು ತಿಳಿದುಕೊಂಡಿದ್ದೇವೆ, ತಪ್ಪಿ ಭೂಲೋಕದ ಪ್ರಾಪಂಚಿಕ ವಿಷಯಕ್ಕೆ ಹೋದಾಗ ಅವರನ್ನು ಏನು ಮಾಡ್ತಾರೆ, ಅಲ್ಲಿ ತಳ್ಳಿ ಬಿಟ್ಟು ಅಥವಾ ಅವರು ಮರಣ ಹೊಂದಿದ್ರೆ ಬೇರೆಯವರನ್ನ ಅಲ್ಲಿಗೆ ನೇಮಕ ಮಾಡ್ತಾರೆ. ಇಲ್ಲದಿದ್ರೆ ಅವರನ್ನು ತಳ್ಳಿ ಬಿಡ್ತಾರೆ ನಾನಾ ಥರದ ಶಿಕ್ಷೆಯಲ್ಲಿ. ಆಮೇಲೆ ಇನ್ನೊಬ್ಬರನ್ನ ನೇಮಕ ಮಾಡ್ತಾರೆ ಅಂತೇಳಿ ಅದು ಇವತ್ತು ಕೂಡ ಹಾಗೆ ನಡೀತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರಗಳೇ. ಒಂದು ಕಡೆ ಸುವಾರ್ತೆಗೆ ಹೋದಾಗ ಅಲ್ಲಿ ಸರಿಯಾಗಿ ಸುವಾರ್ತೆ ಅವರು ಸಾರದಿದ್ದರೆ, ಅವರು ಈ ಲೋಕದ ವಿಷಯಗಳಿಗೆ ಹೋದರೆ ಆ ಜನಗಳೊಂದಿಗೆ ಆ ರೀತಿ ಒಡಂಬಡಿಕೆ ಮಾಡಿಕೊಂಡ್ರೆ ಅವರಿಗೆ ನಾನಾ ಥರದಲ್ಲಿ ಏನು ಮಾಡ್ತಾರೆ, ದೇವರವರಿಗೆ ಶಿಕ್ಷೆ ಬಂದೇ ಬರುತ್ತದೆ. ವಿರೋಧಿಗಳ ಕೈಗೆ ಒಪ್ಪಿಸ್ತಾರೆ, ಅಲ್ಲಿಂದ ಅವರನ್ನು ತಳ್ಳಿ ಬಿಡ್ತಾರೆ, ಬೇರೊಬ್ಬರನ್ನು ಅಲ್ಲಿಗೆ ಕಳಿಸ್ತಾರೆ ಅಂತ ಇದರ ಅರ್ಥ. ಇದು ನನ್ನ ಜೀವಿತದಲ್ಲಿ ಕೂಡ ನೆರವೇರಿ ಹೋಯಿತು. ನಾನು ಇರುವ ಸ್ಥಳದಲ್ಲಿ ಕೂಡ ಮೊದಲು 1, 2, 3 ಸೇವಕರುಗಳು ಬರ್ತಾ ಇದ್ರು, ಹೋಗ್ತಾ ಇದ್ರು. ಇಲ್ಲಿ ಬಹಳ ಜನಗಳು ಇದ್ರು. ನಾನಾ ರೀತಿಯಲ್ಲಿ ಅವರಿಗೆ ಏನೇನೋ ಸುಳ್ಳು ಹೇಳಿ ಎಲ್ಲದಕ್ಕೂ ಪ್ರಾರ್ಥನೆ ಮಾಡಿ, ಯಾರು ಬಂದರೂ ಪ್ರಾರ್ಥನೆ ಮಾಡೋದು, ಯಾರು ಬಂದರೂ ತಲೆ ಮೇಲೆ ಕೈ ಇಡೋದು, ಯಾರು ಕೂಡ ಪ್ರಾರ್ಥನೆ ಮಾಡೋಣ ಅಂತ ಹೇಳೋದಲ್ಲದೆ ಅವರ ತಪ್ಪುಗಳನ್ನ ಅವರಿಗೆ ತಿಳಿಸ್ತಾನೆ ಇರಲಿಲ್ಲ. ಅದರಿಂದ ಅಲ್ಲಿ ವಿಗ್ರಹಧನೆ, ಮಾಯಾ, ಮಂತ್ರ, ಜ್ಯೋತಿಷ, ನಾನಾ ಥರದ ಕೆಟ್ಟ ವಿಚಾರದಲ್ಲಿ ಇದ್ದವರು. ಆಮೇಲೆ ದೇವರು ಏನು ಮಾಡಿದರು, ನನ್ನ ಇಲ್ಲಿಗೆ ಪರಿಚಯಿಸಿದರು, ಅವರ ಮುಖಾಂತರ ಇಲ್ಲಿಗೆ ಬರುವ ಹಾಗೆ ಮಾಡಿದ್ರು. ಆಮೇಲೆ ಅವರು ಬರೋದನ್ನ ನಿಂತರು. ಆಮೇಲೆ ಬರ್ತಾ ಇರೋರು ಎಲ್ಲರೂ ಹೋದ್ರು. ಈಗ ಅಲ್ಲಿ ಏನಾಗಿದೆ, ಈಗ ಒಂದು ಮನುಷ್ಯನೂ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದರಲ್ಲಿ ಮಾತ್ರ 1-2 ಸಹೋದರಿಯರು ಮಾತ್ರ, ಒಂದು ತಾಯಿ ಮಗಳು ಸಾಧಾರಣ ಮಟ್ಟಿಗೆ ನಡೆದುಕೊಳ್ತಾ ಇದ್ದಾರೆ. ಮನೆ ಯಜಮಾನನು ಇಲ್ಲ, ಬೇರೆ ಯಾರೂ ಇಲ್ಲವೇ ಇಲ್ಲ. ಕಾರಣ ಸತ್ಯ ಸುವಾರ್ತೆಯನ್ನು ಸಾರಿದಕ್ಕೋಸ್ಕರ ಹಾಗೆ ಇಲ್ಲಿಗೆ ಬರ್ತಾ ಇರೋವರನ್ನ ದೇವರು ತಳ್ಳಿಬಿಟ್ರು. ಒಬ್ಬ ಮಹಾದೊಡ್ಡ ಸೇವಕನಾಗಿದ್ದ ಈ ಜನಗಳ ಎದುರಿಗೆ ಮಾತ್ರ ತೋರ್ಪಡಿಸಲಿಕ್ಕೆ ಬಾಕಿ ಎಷ್ಟೋ ಜನ ಬರಲು ಪ್ರಯತ್ನ ಪಟ್ಟರು, ಯಾರಿಗೂ ಬರಲು ಆಗಲಿಲ್ಲ, ಏನೂ ಆಗಲಿಲ್ಲ, ಯಾರನ್ನು ಬಿಡಲಿಲ್ಲ. ದೇವರಿಗೆ ನನ್ನನ್ನು ಮಾಸ್ತರ ಈಗ ಇಲ್ಲಿಂದ ಸುಮಾರು ಒಂದು 10 ವರ್ಷದಿಂದ ಇಲ್ಲಿ ನನ್ನನ್ನು ನಿಲ್ಲಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇಲ್ಲಿ ಇಸ್ರಾಯೇಲನ್ನು ನಡೆಸಿಕೊಂಡು ಹೋಗ್ಲಿಕ್ಕೆ ಹಿಜ್ಕೀಯ ಎಂಬ ಒಂದು ಮನುಷ್ಯನನ್ನ ಇಲ್ಲಿ ದೇವರು ನೇಮಕ ಮಾಡ್ತಾರೆ. ಅದನ್ನು ನಾವು ಮಾಡಿದ್ರು, ಅದನ್ನು ಈಗ ತಿಳಿದುಕೊಂಡಿದ್ದೇವೆ. 2ನೇ ವಚನ. ಇವನು ಪಟ್ಟಕ್ಕೆ ಬಂದಾಗ 25 ವರ್ಷದವನಾಗಿದ್ದು ಯೆರೂಸಲೇಮಿನಲ್ಲಿ 29 ವರ್ಷ ಆಳಿದನು. ಜಕರಿಯನ ಮಗಳಾದ ಅಬಿ ಎಂಬಾಕೆ ಇವನ ತಾಯಿ. ದೇವರ ನಂಬಿಕೆ ಸ್ತೋತ್ರವಾಗಲಿ. ನೋಡಿ, 25 ವರ್ಷದ ಒಂದು ಹುಡುಗನನ್ನ ಈಗ ಹಿಜ್ಕೀಯ ಅಂತ ಅರಸನಾದ್ನಲ್ಲ, ಅವನಿಗೆ ಆಗ ಏನಾಗಿದೆ, 25 ವರ್ಷ 29 ವರ್ಷ ಆಳ್ವಿಕೆ ಮಾಡಿದ. ಹಾಗೆ ಕೆಲವೊಬ್ಬರನ್ನ ದೇವರು ಸಣ್ಣ ಪ್ರಾಯದಲ್ಲಿ ಆರಿಸಿಕೊಳ್ಳುತ್ತಾರೆ. ಇದನ್ನು ಕೂಡ ಹಿಂದೆ ನಾವು ಬಹಳವಾಗಿ ನಾವಲ್ಲಿ ತಿಳಿದುಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 3ನೇ ವಚನ. ಇವನು ಎಲ್ಲ ವಿಷಯಗಳಲ್ಲಿಯೂ ತನ್ನ ಪೂರ್ವಿಕನಾದ ದಾವೀದನಂತೆ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. ನೋಡಿ, ಈ ಯೌವನ ಪ್ರಾಯ 25 ವರ್ಷ ಅಂದ್ರೆ ಒಳ್ಳೆ ಯೌವನ ಪ್ರಾಯದಲ್ಲಿ ದೇವರು ಆರಿಸಿಕೊಂಡ್ರು. ದಾವೀದನು ನಡ್ಕೊಂಡ ಹಾಗೆ ಎಲ್ಲಾ ವಿಷಯಗಳಲ್ಲಿಯೂ ದೇವರ ಚಿತ್ತಕ್ಕೆ ವಿಧೇಯನಾಗಿ ಜೀವಿಸಿದ. 4.
ಪೂಜಾ ಸ್ಥಳಗಳನ್ನು ಹಾಳು ಮಾಡಿ ಕಲ್ಲು ಕಂಬಗಳನ್ನು ಒಡೆದು ಅಶೇರ ವಿಗ್ರಹ ಸ್ತಂಭಗಳನ್ನು ಕಡಿದು ಹಾಕಿದನು. ನೋಡಿ, ದೇವರ ಆರಿಸಿಕೊಂಡವರು ದೇವರಿಗೆ ವಿರುದ್ಧವಾಗಿ ಮಾಡಿದ ವಿಗ್ರಹಗಳು ಯಾವುದೇ ಲೋಕದ ವಿಷಯಗಳು ಇದ್ದವೋ, ಸೈತಾನ ಕಾರ್ಯಗಳು, ಅದು ಎಲ್ಲವನ್ನು ಕೂಡ ಒಡೆದು ಹಾಕಿದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮೋಶೆ ಮಾಡಿಸಿದ ತಾಮ್ರ ಸರ್ಪವನ್ನು ಚೂರು ಚೂರು ಮಾಡಿದನು. ಇಸ್ರೇಲರು ಅದಕ್ಕೆ ಆವರೆಗೂ ಧೂಪ ಸುಡುತ್ತಿದ್ದರು. ಅದಕ್ಕೆ ನೆಹಸ್ಟಾನ್ ಎಂಬ ಹೆಸರಿತ್ತು. ಮೋಶೆ ತಾಮ್ರದಿಂದ ಸರ್ಪವನ್ನ ಮಾಡಿ ಮೇಲೆ ಇಟ್ಟನು. ಇದು ನಾವು ಅರಣ್ಯಕಾಂಡದಲ್ಲಿ ಓದಿದ್ದೇವೆ, ತಿಳಿದುಕೊಂಡಿದ್ದೇವೆ. ಯಾಕೆಂದ್ರೆ ದೇವರಿಗೆ ವಿರುದ್ಧವಾಗಿ ತಪ್ಪು ಮಾಡಿದರೂ ಸರ್ಪವು ಕೊಳ್ಳುತ್ತಿತ್ತು, ಕಚ್ಚಿ ಉರಿಮಂಡಲ ಕೊಳ್ತಿತ್ತು. ಆಗ ಅದನ್ನ ಏನ್ ಮಾಡಿದ, ಒಂದು ತಾಮ್ರದ ಸರ್ಪವನ್ನ ಮಾಡಿ ಮೇಲೆ ಇಟ್ಟು, ಅಯ್ಯೋ ನಮ್ದು ತಪ್ಪಾಯಿತು ಅಂತ ಹೇಳಿ ಅದಕ್ಕೆ ಶರಣಾದಾಗ, ಅದರಲ್ಲಿ ಕ್ಷಮೆಯನ್ನು ಯಾಚಿಸಿದಾಗ ಉರಿಮಂಡಲವು ಅವರಿಂದ ಕಚ್ಚೋದನ್ನು ನಿಲ್ಲಿಸಿತ್ತು. ಅವರಲ್ಲಿ ಗುಣಮುಖರಾದರು. ಅದು ಅಂತೇಳಿ ಅದನ್ನು ಕೂಡ ಏನ್ ಮಾಡ್ದ, ಈ ಹಿಜ್ಕೀಯ ಅರಸ ಸರ್ವನಾಶ ಮಾಡಿ ಹಾಕಿದ. ಕಾರಣ ಅದೊಂದು ವಿಗ್ರಹಕ್ಕೆ ಸಮಾನವಾಗಿತ್ತು. ಅದಕ್ಕೆ ನಾವು ಯಾವಾಗಲೂ ಇವತ್ತು ಒಂದು ವಿಗ್ರಹ ಅಂದ್ರೆ ಯಾವುದೇ ಒಂದು ರೂಪಕ್ಕೂ ನಾವು ಆರಾಧಿಸಬಾರದು, ಅಡ್ಡ ಬೀಳಬಾರದು ಎಂಬುದಾಗಿ ವಚನಗಳಿವೆ. ಧರ್ಮೋಪದೇಶಕಾಂಡ 4:15-19 ಅಂಥದನ್ನ ಕೂಡ ಏನ್ ಮಾಡ್ದ, ಮೋಶೆ ಯೆಹೋವ ದೇವರ ಶಿಷ್ಯ ಅಂದ್ರೆ ಪರಮಾತ್ಮ ಭಗವಂತನ ಆಪ್ತ ಶಿಷ್ಯ. ಮೋಶೆ ಅಂದ್ರೆ ನೀರಿನಿಂದ ಎತ್ತಲ್ಪಟ್ಟವನು ಅಂತಂದ್ರೆ ದೀಕ್ಷಾ ಸ್ಥಾನ ಪಡೆದುಕೊಂಡವನು ಅಂತ ಅದರ ಅರ್ಥ. ಅಂಥದನ್ನೇ ಈ ಹಿಜ್ಕೀಯ ಅರಸ ಏನ್ ಮಾಡಿದ, ಸರ್ವನಾಶ ಮಾಡಿದ. 5ನೇ ವಚನ, ಇವನು ಇಸ್ರೇಲ್ ದೇವರಾದ ಯೆಹೋವನಲ್ಲಿ ಭರವಸೆಟ್ಟಿದ್ದನು. ಯೆಹೂದ್ಯರಲ್ಲಿ ಇವನಿಗೆ ಸರಿಸಮನಾದ ಅರಸನ ಮುಂಚೆಯೂ ತರುವಾಯವೂ ಇರಲಿಲ್ಲ. ನೋಡಿ, ಹಿಜ್ಕೀಯನಷ್ಟೊಂದು ನಂಬಿಕೆ ಇದ್ದವನು ಯಾರಿದ್ದಲ್ಲಿ ದೇವರಲ್ಲಿ ಅಂಥ ಒಂದು ಭರವಸೆಟ್ಟವರು ಯಾರು ಮೊದಲು ಇಲ್ಲ, ಆಮೇಲೆಯೂ ಇಲ್ಲ. ಅಷ್ಟೊಂದು ನಂಬಿಕೆ ಇಟ್ಟಿದ್ದ ಯಾರು, ಹಿಜ್ಕೀಯ ಅರಸ. ಇದಲ್ಲದೆ ಇವನು ಯೆಹೋವನನ್ನೇ ಹೊಂದಿಕೊಂಡು ಆತನನ್ನು ಬಿಡದೆ ಹಿಂಬಾಲಿಸಿ ಆತನು ಮೋಶೆ ಮುಖಾಂತರವಾಗಿ ಅನುಗ್ರಹಿಸಿದ ಆಜ್ಞೆಯನ್ನು ಕೈಗೊಂಡನು. ಅದಲ್ಲದೆ ನೋಡಿ, ದೇವರನ್ನೇ ಹಿಂಬಾಲಿಸಿದ ಮೋಶೆ ಮುಖಾಂತರ ಕೊಟ್ಟಂತ 10 ದಶಾಜ್ಞೆಗಳನ್ನು ಮತ್ತು ಎಲ್ಲಾ ಆಜ್ಞೆಗಳನ್ನು ಕೈಗೊಂಡು ನಡೆದ ಯಾರು, ಈ ಹಿಜ್ಕೀಯ ಅರಸ. 7ನೇ ವಚನ, ಯೆಹೋವನು ಇವನ ಸಂಗಡ ಇದ್ದುದರಿಂದ ಎಲ್ಲಿಗೆ ಹೋದರೂ ಕೃತಾರ್ಥವಾಗಿ ಬರುತ್ತಿದ್ದನು. ಇವನು ಅಶ್ಶೂರದ ಅರಸನಿಗೆ ವಿರೋಧವಾಗಿ ತಿರುಗಿ ಬಿದ್ದು ಸ್ವತಂತ್ರನಾದನು. ಹಾಗೆ ನೋಡಿ, ದೇವರ ಮಾತಿಗೆ ಕಿವಿಗೊಟ್ಟು ದೇವರ ಮಾತಿಗೆ ವಿಧೇಯರಾಗಿ ನಡೆದಿದ್ದು 10 ಆಜ್ಞೆಗಳನ್ನು ಸಂಪೂರ್ಣ ಕೈಗೊಂಡು ನಡೆದುದರಿಂದ ಈ ಹಿಜ್ಕೀಯ ಅರಸ ಎಲ್ಲಿ ಹೋದ್ರು ಎಲ್ಲಿ ಬಂದ್ರು ಕೂಡ ದೇವರು ಅವನೊಂದಿಗಿಟ್ಟು ರಕ್ಷಣೆ ಮಾಡ್ತಾ ಇದ್ರು. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಇದರ ಅರ್ಥ, ದೇವರು ಇವತ್ತು ನಮಗೆ ಕೂಡ ದರ್ಶನ ಕೊಟ್ಟಿದ್ದಾರೆ, ನಡೆಸ್ತಾ ಇದ್ದಾರೆ. ಆಗಿರುವಾಗ ನಾವು 10 ದಶಾಜ್ಞೆಗಳಿಗೆ ವಿಧೇಯರಾಗಿ ಜೀವಿಸಿದ್ರೆ, ಎಲ್ಲಾ ವಾಕ್ಯಗಳಿಗೂ ವಿಧೇಯರಾಗಿ ಜೀವಿಸಿದ್ರೆ, ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದರೂ ಆ ಸರ್ವ ಸೃಷ್ಟಿಕರ್ತನಾದ ದೇವರಿಗೆ ನಾವು ವಿಧೇಯರಾಗಿ ಜೀವಿಸಿದ್ರೆ, ನಾವು ಕೂಡ ಎಲ್ಲಿ ಹೋದ್ರು ಬಂದರೂ ಖಂಡಿತವಾಗಿ ನಮ್ಮನ್ನು ದೇವರು ರಕ್ಷಿಸುತ್ತಾರೆ. ಎಲ್ಲ ರೀತಿಯಲ್ಲೂ ಜಯ ಕೊಡುವವರಾಗಿದ್ದಾರೆ. ಆದ್ರೆ ಈ ಲೋಕದಲ್ಲಿ ಜೀವಿಸುವಾಗ ಕಷ್ಟ ಸಂಕಟ ದುಃಖಗಳು ಅನೇಕ ಇವೆ. ಆದರೆ ದೇವರಲ್ಲಿ ನಾವು ಭರವಸೆ ಇಟ್ಟಾಗ ಖಂಡಿತವಾಗಿ ನಮಗೆ ರಕ್ಷಣೆ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಈಗ ಸರ್ವ ಸೃಷ್ಟಿ ಮಾಡಿದಂಥ ದೇವರೇ, ಅಗ್ನಿಸ್ತಂಭ ಮೇಘಸ್ತಂಭ ವಾಣಿ ಶಬ್ದವಾದಂಥ ದೇವರೇ ಮನುಷ್ಯನ ಅವತಾರವಿತ್ತು ಯೇಸು ಎಂಬ ನಾಮದಲ್ಲಿ ಬಂದಾಗ ಬಹಳ ಕಷ್ಟ ಸಂಕಟ ದುಃಖಗಳನ್ನು ವಿರೋಧಿಗಳನ್ನು ಅನುಭವಿಸಿದ್ರು. ಆದರೆ ಅವರನ್ನು ಕೊಂದ್ರು, ಸಮಾಧಿ ಮಾಡಿದ್ರು. ಆದರೆ ಏನಾದರೂ 3ನೇ ದಿವಸ ಪುನರುತ್ಥಾನಗೊಂಡು 40ನೇ ದಿವಸ ಪರಲೋಕಕ್ಕೆ ಹೋಗಿ ಸ್ವರ್ಗದಲ್ಲಿ ಕೂತುಕೊಂಡಿದ್ದಾರೆ. ಅಲ್ಲಿಂದ ನಮ್ಮನ್ನು ಇಣಿಕಿ ನೋಡಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಪವಿತ್ರ ಆತ್ಮನನ್ನು ಕೂಡ ನಮಗೆ ಕಳುಹಿಸಿಕೊಟ್ಟಿದ್ದಾರೆ ಪರಲೋಕದಿಂದ. ಇದು ನಮ್ಮ ಜೀವಿತಕ್ಕೂ ದೇವರು ನಮ್ಮನ್ನು ಆದುಕೊಂಡ ಮೇಲೆ ನಮಗೂ ಕಷ್ಟ ಸಂಕಟ ದುಃಖಗಳು ಬಂದೇ ಬರುತ್ತವೆ. ಯೋಹಾನ 15ನೇ ಅಧ್ಯಾಯದಲ್ಲಿ ಕೂಡ ಇದು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಆದರೆ ಸಂಪೂರ್ಣ ಭರವಸೆ ಇಟ್ಟಾಗ ನಮಗೆ ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದರೂ ಕೂಡ ಹಿಂಜರಿಯದೆ ನೀನೆಪ್ಪ ಸತ್ರು ಸಾಯಲಿ ಬದುಕಲಿ ಏನ್ ಮಾಡ್ತೀಯೋ ಗೊತ್ತಿಲ್ಲ ಅಂತ ಹಿಂಬಾಲಿಸಿ ನಡೆದಾಗ ಖಂಡಿತವಾಗಿ ಅಂಥವರಿಗೆ ರಕ್ಷಣೆ ಇದೆ. ಕೀರ್ತನೆ 91 ರಕ್ಷಣೆಯ ವಾಗ್ದಾನ. ಚೆನ್ನಾಗಿ ಓದಿ ಅದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ.
ಅದಲ್ಲದೆ ಮತ್ತೊಂದು ವಿಷಯ ನೋಡುವಾಗ ಇವನು ಅಶ್ಶೂರದ ಅರಸನಿಗೆ ವಿರೋಧವಾಗಿ ತಿರುಗಿ ಬಿದ್ದು ಸ್ವತಂತ್ರನಾದನು. ವಿರೋಧಿಗಳನ್ನು ಕೂಡ ನಾವು ಜಯಿಸಬಹುದು, ನಮ್ಮ ಪರವಾಗಿ ದೇವರೇ ಯುದ್ಧ ಮಾಡುತ್ತಾರೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಕೂಡ ಮತ್ತಾಯ 5:44 ನಾವು ಓದುತ್ತೇವೆ, ಪೀಡಿಸುವವರಿಗಾಗಿ ಪ್ರಾರ್ಥಿಸಿರಿ, ಮೈಗೆ ಮೈ ತೀರಿಸಬೇಡಿ, ಮೈಗೆ ಮೈ ತೀರಿಸುವುದು ನನ್ನ ಕೆಲಸ ಎಂಬುದಾಗಿ ಕೂಡ ದೇವರು ಹೇಳಿದ್ದಾರೆ. ಇದೇ ಮಾತಿನ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 8ನೇ ವಚನ, ಗಾಜ ಪ್ರಾಂತದವರೆಗೆ ವಾಸವಾಗಿದ್ದ ಫಿಲಿಷ್ಟಿಯರನ್ನು ಸೋಲಿಸಿ ಕಾವಲುಗಾರರ ಬುರುಜಿರುವ ಚಿಕ್ಕ ಹಳ್ಳಿ ಮೊದಲುಗೊಂಡು ಕೋಟೆ ಕೊತ್ತಲುಗಳುಳ್ಳ ಮಹಾನಗರಗಳವರೆಗೂ ಎಲ್ಲ ಊರುಗಳನ್ನು ಹಾಳು ಮಾಡಿದನು. ಅದು ಮಾತ್ರವಲ್ಲ, ದೇವರಿಗೆ ವಿರುದ್ಧವಾಗಿದ್ದವರ ಎಲ್ಲ ಊರುಗಳನ್ನು ಕೂಡ ಏನು ಮಾಡೋದಲ್ಲಿ ಎಲ್ಲ ಸಂಪೂರ್ಣವಾಗಿ ನಾಶ ಮಾಡಿಬಿಟ್ಟ ದೇವರ ಒಂದು ಆಶೀರ್ವಾದದಿಂದ. ದೇವರ ನಾಮಕ್ಕೆ ಸ್ತೋತ್ರ. ದೇವರ ಆಶೀರ್ವಾದದಿಂದ. ಯೋಹಾನ 15ನೇ ಅಧ್ಯಾಯ 5ನೇ ವಚನದ ಕೊನೆಯಲ್ಲಿ ಓದುತ್ತೇವೆ, ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿರಿ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಹಳೆ ಒಡಂಬಡಿಕೆಯಲ್ಲಿ ಕೂಡ ನೋಡ್ತೇವೆ, ದೇವರಿಲ್ಲದೆ ಯಾವ ಪ್ರವಾದಿ ಸಾಕ್ಷಿಗಳಿಗೂ ಏನು ಮಾಡಲು ಸಾಧ್ಯವಿಲ್ಲ, ದೇವರ ಸಹಾಯವಿಲ್ಲದೆ. ಹಾಗೆ ಇಲ್ಲಿ ಕೂಡ ದೇವರಿಗೆ ವಿರುದ್ಧವಾದಂತಹ ಊರುಗಳನ್ನೇ ನಾಶ ಮಾಡಿದರು. ಯಾರು? ದೇವರು ಈ ಹಿಜ್ಕೀಯ ಅರಸನ ಮುಖಾಂತರ ಅಷ್ಟು ಕಾರ್ಯವನ್ನು ಮಾಡ್ತಾ ಬಂದರು. ಇದು ಕೂಡ ಇವತ್ತು ಕೂಡ ನಮ್ಮ ರಾಜ್ಯ ಮಟ್ಟದಲ್ಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಬೇರೆ ಕಡೆ ನೋಡುವಾಗ ವಿರೋಧಿಗಳ ವಿರುದ್ಧವಾಗಿ ದೇವರು ನಿಂತು ಸರ್ವವನ್ನು ನಾಶ ಮಾಡೋರಾಗಿದ್ದಾರೆ. ಉದಾಹರಣೆಗೆ ಇಸ್ರೇಲರನ್ನೇ ತಗೊಳ್ಳೋಣ. ಇವತ್ತು ಇದನ್ನು ಬಹಳ ಸಲ ತಿಳಿದುಕೊಂಡಿದ್ದೇವೆ. ಇಸ್ರೇಲರು ದೇವರು ಆರಿಸಿಕೊಂಡಂಥ ಜನಗಳು ಅಲ್ಲಿ ಇಟ್ಟಿದ್ದಾರೆ, ಆದರೆ ಅವರನ್ನು ಯಾರಿಗೂ ಏನು ಮಾಡಲು ಸಾಧ್ಯವಿಲ್ಲ. ಅವರ ಮುಖಾಂತರ ಇವತ್ತು ದೇವರು ಇಸ್ರೇಲರ ಮುಖಾಂತರ ಒಂದು ಚಿಕ್ಕ ರಾಷ್ಟ್ರವಾದರೂ ವಿರೋಧಿಗಳೆಲ್ಲರನ್ನು ನಾಶ ಮಾಡ್ತಾ ಇದ್ದಾರೆ. ಇದು ಇವತ್ತು ಕೂಡ ನಡೆಯುವಂಥ ವಿಷಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 9ನೇ ವಚನ, ಇಸ್ರೇಲರ ಅರಸನು ಏಲನ ಮಗನೂ ಆದ ಹೋಶೇಯನ ಆಳ್ವಿಕೆಯ 7ನೇ ವರ್ಷದಲ್ಲಿ, ಅಂದರೆ ಹಿಜ್ಕೀಯನ ಆಳ್ವಿಕೆಯ 4ನೇ ವರ್ಷದಲ್ಲಿ, ಅಶ್ಶೂರದ ಅರಸನಾದ ಶಲ್ಮನೇಸರನು ಸಮಾರ್ಯಕ್ಕೆ ವಿರುದ್ಧವಾಗಿ ಬಂದು 3 ವರ್ಷಗಳವರೆಗೂ ಅದಕ್ಕೆ ಮುತ್ತಿಗೆ ಹಾಕಿ, ಅದು ತಮಗೆ ಇಸ್ರೇಲರ ಅರಸನಾದ ಹೋಶೇಯನ ಆಳ್ವಿಕೆಯ 9ನೇ ವರ್ಷದಲ್ಲಿ, ಅಂದರೆ ಹಿಜ್ಕೀಯ ಆಳ್ವಿಕೆಯ 6ನೇ ವರ್ಷದಲ್ಲಿ ಸ್ವಾಧೀನವಾಗಲು ಇಸ್ರೇಲರನ್ನು ಸೆರೆ ಹಿಡಿದು ಹಲವು ಹಾಬೋರ್ ಹೊಳೆ ಇರುವ ಗೋಜನ್ ಪ್ರಾಂತ, ಮೇದರ ಪಟ್ಟಣಗಳು ಇವುಗಳಿಗೆ ಕಳುಹಿಸಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ಅವ್ರನ್ನ ಏನು ಮಾಡಿದ, ಸಂಪೂರ್ಣವಾಗಿ ದೇವರಿಗೆ ವಿರುದ್ಧವಾದಂಥ ಊರುಗಳನ್ನು ಹಾಳು ಮಾಡಿ ಜನಗಳನ್ನಲ್ಲಿ ಕಳಿಸಿ ಇಸ್ರೇಲರಿಗೆ ಆ ಸ್ಥಳವನ್ನು ಒದಗಿಸಿಕೊಟ್ಟರು. ಹಾಗೆ ಇವತ್ತು ದೇವರು ಕೂಡ ದೇವರು ಆದುಕೊಂಡವ್ರನ್ನ ಏನು ಮಾಡ್ತಾರೆ, ಎಲ್ಲಿಗೆ ಸೇರಿಸ್ಬೇಕೋ, ಎಲ್ಲಿ ವಿರೋಧಿಗಳಿದ್ದಾರೋ, ಯಾರನ್ನು ನಾಶ ಮಾಡಬೇಕೋ ಅಂಥಲ್ಲಿಗೆ ದೇವರು ಆದುಕೊಂಡವ್ರನ್ನ ಕಳುಹಿಸಿ ತಿಳಿಸ್ತಾರೆ. ಅವರ ಮುಖಾಂತರ ಅಲ್ಲಿ ಬಹಳ ಶಿಕ್ಷೆ ಬರುತ್ತದೆ. ಆ ದೇವರಿಗೆ ವಿರುದ್ಧವಾದ ಜಾಗದಲ್ಲಿ ದೇವರು ಯಾರನ್ನು ಆರಿಸಿಕೊಳ್ತಾರೋ ಅವರನ್ನು ನಿಲ್ಲಿಸಿ ಬಿಡುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನನ್ನ ಸಹೋದರ ಸಹೋದರಿಯರೇ, ಈಗಲೂ ನಾನು ಇರುವ ಮನೆಯಲ್ಲಿ ಬಹಳ ನನಗೆ 3 ಸಲ ಇಲ್ಲಿಂದ ಬಿಟ್ಟು ಹೋಗುವಾಗಲೂ ದರ್ಶನವಾಯಿತು, ಬರುವಾಗಲೂ ಎಲ್ಲಿದ್ದೇನೋ ಅಲ್ಲಿಗೆ ದರ್ಶನ ಕೊಟ್ಟು ಬಂದು ಸೇರಿಸಿದರು. ಆದರೂ ನನ್ನ ಇಲ್ಲಿಂದ ಒಂದೇ ಒಂದು ವಯಸ್ಸಾದ ಒಂದು ಸ್ತ್ರೀ ಓಡಿಸೋಕ್ಕೆ ಪ್ರಯತ್ನ ಪಟ್ಟಳು. ಬಹಳ ತನ್ನ ಸ್ವಂತ ಮಗನ ಕೈಯಿಂದಲೇ ಪೆಟ್ಟು ತಿಂದು ಒಂದ್ಸಲ ಓಡಿ ಹೋದವಳು ಬಹಳ ಸಮಯದ ನಂತರ ಬಂದು ಸೇರಿದಳು ಮತ್ತು ಅದೇ ರೀತಿ ಒಳಗೆ ನನ್ನೊಂದಿಗೆ ಚೆನ್ನಾಗಿದ್ದು ಕುಯುಕ್ತಿ ಬುದ್ಧಿ ಮಾಡ್ತಾ ಬಂದಳು. ಇದು ನನಗೆ ದೇವರ ಜ್ಞಾನವನ್ನು ಕೊಟ್ಟರು. ಮತ್ತೆ ಈಗಲೂ ಕೂಡ ಏನಾಗಿದೆ, ಅವರೇ ತಾಯಿ ಮಕ್ಕಳಿಗೆ ಬಡದಾಟ ಜಗಳ ಆಗಿ ಕಡೆಗೆ ಊರು ಬಿಟ್ಟೇ ಹೋಗಿದ್ದಾಳೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದೊಂದು ಪಾಲು ಬಿದ್ದ ಮನೆಯಾಗಿತ್ತು. ಇದು ನನ್ನ ಮುಖಾಂತರ ದೇವರು ನನಗೆ ಬೇರೆಯವರ ಮುಖಾಂತರ ಕೊಟ್ಟಂತ ಕಾಣಿಕೆಯಲ್ಲಿ ಈ ಮನೆಯನ್ನು ವಾಸಕ್ಕೆ ತಕ್ಕಾಗಿ ಮಾಡಿಕೊಂಡು ಎಲ್ಲ ವಿದ್ಯುತ್ ಶಕ್ತಿ ಬೆಳಕನ್ನು ಕೂಡ ಮಾಡಿಕೊಂಡು ದೇವರು ನನ್ನನ್ನು ಇಲ್ಲಿ ನಡೆಸೋರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರೇ ಏನೇ ಮಾಡಿದ್ರು ಕೂಡ ದೇವರು ನನ್ನ ಪರವಾಗಿ ನಿಂತು ನನ್ನ ಪರವಾಗಿ ಯುದ್ಧ ಮಾಡುತ್ತಲೇ ಇದ್ದಾರೆ, ಈ ವಾಕ್ಯದ ಪರವಾಗಿ. ದೇವರ ನಾಮಕ್ಕೆ ಸ್ತೋತ್ರ. ಇದು ಹಾಗೆ ದೇವರು ಆದುಕೊಂಡವ್ರಿಗೆ ಖಂಡಿತವಾಗಿ ಒಬ್ಬೊಬ್ಬರು ಒಂದು ಕಡೆ ಹೋದರೆ, ಮನೆ ಕಟ್ಟಿದರೆ, ಏನೇ ಆದರೂ ಶಾಪ ಹಾಕ್ತಿದ್ದಾರೆ, ಬೈತಾ ಇದ್ದಾರೆ, ಏನೇ ಮಾಡ್ತಾ ಇದ್ದಾರೆ, ಕಡೆಗೆ ಅವರಿಗೇ ಶಿಕ್ಷೆ ಬರ್ತದೆ ಹೊರತು ಖಂಡಿತವಾಗಿ ದೇವರು ಯಾರ ಮೇಲೆ ಗುರಿ ಇಟ್ಟಿದ್ದಾರೋ ಒಳ್ಳೆಯದಕ್ಕಾಗಿ ಅವರನ್ನು ಯಾರು ಏನು ಮಾಡೋಕ್ಕೂ ಆಗೋದಿಲ್ಲ. ಕಷ್ಟ ಸಂಕಟ ದುಃಖಗಳು ಬರುತ್ತವೆ, ಆದರೂ ದೇವರು ಅವರಿಗೆ ಜಯವನ್ನು ಕೊಡ್ತಲೇ ಬರ್ತಾರೆ. 12ನೇ ವಚನ,
ಅವರು ತಮ್ಮ ದೇವರಾದ ಯೆಹೋವನ ಮಾತನ್ನು ಕೇಳದೆ ಹೋದದ್ದು, ಆತನ ನಿಬಂಧನೆಯನ್ನು ಉಲ್ಲಂಘಿಸಿದ್ದು, ಆತನ ಸೇವಕನಾದ ಮೋಶೆ ಆಜ್ಞೆಗಳಿಗೆ ಅವಿಧೇಯರಾಗಿದ್ದು ನಡೆದದ್ದು ಇದಕ್ಕೆ ಕಾರಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನೋಡಿ ಮತ್ತು ಹಾಗೆ ನಡೆಸ್ತಾ ಇರುವಾಗ ಒಂದು ವೇಳೆ ದೇವರ ಮಾತುಗಳಿಗೂ ದೇವರ 10 ದಶಾಜ್ಞೆಗಳಿಗೂ ಕಿವಿಗೊಡದೆ ಹೋದರೆ ಅಲ್ಲಿ ಏನಾಗ್ತದೆ ಅಂದರೆ ಖಂಡಿತವಾಗಿ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ವಿರೋಧಿಗಳನ್ನು ಅಲ್ಲಿಗೆ ಕಳಿಸ್ತಾ ಇದ್ದಾರೆ. ಇಲ್ಲಿ ಹಿಜ್ಕೀಯ ಅರಸನ ಮುಖಾಂತರ ಕೂಡ ಆಗಿದ್ದ ಹಾಗೆ ಕೊನೆಯವರೆಗೆ ಬಹಳ ಚೆನ್ನಾಗಿ ನಡ್ಕೊಂಡಿದ್ದ, ದೇವರನ್ನು ಒಳ್ಳೆ ಕಡೆಗೆ ಸೇರಿಸಿದ್ರು ಅರಸನ ಮುಖಾಂತರ. ಆದರೆ ಅವರು ದೇವರ ಮಾತಿಗೆ ಕಿವಿ ಕೊಡದ ಕಾರಣ, ದೇವರ ಮಾತನ್ನು ಆಜ್ಞೆಗಳನ್ನು ಉಲ್ಲಂಘಿಸಿದ ಕಾರಣ ಅಲ್ಲಿಗೆ ವಿರೋಧಿಗಳು ಬಂದರು. ಆ ವಿರೋಧಿಗಳು ಬಂದು ಇವರೊಂದಿಗೆ ಯುದ್ಧಕ್ಕೆ ನಿಂತರು ಎಂಬುದಾಗಿ. ಹಾಗೆ ದೇವರ ಮಾತನ್ನು ಕೇಳದೆ ಹೋದರೆ ಅಲ್ಲಿಗೂ ವಿರೋಧಿಗಳು ಬರ್ತಾರೆ. ಅಲ್ಲಿಯೂ ಬಹಳ ಕಷ್ಟ, ಸಂಕಟ, ದುಃಖಗಳನ್ನ ಅನುಭವಿಸಬೇಕಾಗ್ತದೆ. ದೇವರ ಮಾತನ್ನು ಕೇಳದೆ ಹೋದರೆ 10 ದಶಾಜ್ಞೆಗಳಿಗೆ ವಿಧೇಯರಾಗದೆ ಹೋದರೆ ಎಂಬುದಾಗಿ ಇದರ ಅರ್ಥವಾಗಿದೆ. ಬಹಳ ಶಿಕ್ಷೆಯನ್ನು ಮತ್ತೆ ಅನುಭವಿಸಬೇಕಾಗ್ತದೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ 13ನೇ ವಚನ ನೋಡೋಣ. ಅರಸನಾದ ಹಿಜ್ಕೀಯನ ಆಳ್ವಿಕೆಯ 14ನೇ ವರ್ಷದಲ್ಲಿ ಅಶ್ಶೂರದ ಅರಸನಾದ ಸನ್ಹೇರೀಬನು ಬಂದು ಯಹೂದ್ಯ ಪ್ರಾಂತ್ಯದ ಕೋಟೆ ಕೊತ್ತಲುಗಳುಳ್ಳ ಎಲ್ಲಾ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಂಡನು. ನೋಡಿ, ದೇವರು ಅವರನ್ನು ನಡೆಸ್ತಾ ಬಂದಾಗ, ಉಪಕಾರ ಮಾಡ್ತಾ ಬಂದಾಗ, ದೇವರ ಮಾತಿಗರು ವಿರುದ್ಧವಾಗಿ ತಿರುಗಿದುದರಿಂದ ವಿರುದ್ಧವಾದ ಒಂದು ಅರಸ ಅಲ್ಲಿ ಬರ್ತಾ ಇದ್ದಾನೆ. ಬಂದು ಅವರ ಮೇಲೆ ತಿರುಗಿ ಬಿದ್ದ, ಅಂದರೆ ಜಗಳಕ್ಕೆ ನಿಂತ, ಹೊಡೆದಾಟ ಬಡದಾಟ ಯುದ್ಧಕ್ಕೆ. ಹಾಗೆ ದೇವರ ನಡೆಸ್ತಾ ಬರುವಾಗ ದೇವರ ವಾಕ್ಯಗಳನ್ನು ಕೇಳದ ಹೋದರೆ, ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದರೆ ವಿರೋಧಿಗಳನ್ನು ಕಳಿಸುತ್ತಾರೆ. ವಿರೋಧಿಗಳ ಕೈಗೆ ಸಿಕ್ಕುವಾಗೆ ಮಾಡ್ತಾರೆ. ಅವರ ಕೈಯಿಂದ ನಾನಾ ಥರದ ಕಷ್ಟ, ಸಂಕಟ, ದುಃಖಗಳನ್ನು ಅನುಭವಿಸಬೇಕಾಗ್ತದೆ. ಇದು ಇವತ್ತು ಕೂಡ ನಡೀತಾ ಇರೋದು ಅದೇ ವಿಚಾರ. ದೇವರು ಮಾತಿಗೆ ವಿಧೇಯರಾಗಿ ಯಾರು ಜೀವಿಸ್ತಾರೋ ಅವರಿಗಿಷ್ಟೇ ಬಂದರೂ ಕೂಡ ಅವರ ಪರವಾಗಿ ದೇವರು ಯುದ್ಧ ಮಾಡಿ ಅವರಿಗೆ ಬರುವಂಥ ಶಿಕ್ಷೆ ಕಣ್ಣಾರೆ ಕಾಣ್ತದೆ, ಕಿವಿಯಾರೆ ಕೇಳ್ತದೆ. ಕೀರ್ತನೆ 112ರಲ್ಲಿ ನಾವು ಓದುತ್ತೇವೆ, ದಾವೀದ ಅರಸರ ಮುಖಾಂತರ ಹೇಳಿಸಿದ ಮಾತು ಅದು ಇವತ್ತು ಕೂಡ ನೆರವೇರುತ್ತಲೇ ಇದೆ. ಒಂದು ವೇಳೆ ಅವರು ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಹೆದರಿ ಅಥವಾ ಲೋಕದ ಯಾವುದೇ ವಿಷಯಕ್ಕೆ ಲಾಭಕ್ಕಾಗಿ ದೇವರನ್ನು ತಳ್ಳಿ ಬಿಡುವುದಾದರೆ ಬಿಟ್ಟರೆ ವಿರೋಧಿಗಳ ಕೈ ಸಿಕ್ಕಿ ನಾನಾ ಥರದ ಕೆಟ್ಟ ಬುದ್ಧಿ, ಕೆಟ್ಟ ಯೋಚನೆ, ಕೆಟ್ಟ ಕೆಲಸ ಕಾರ್ಯಗಳು, ಬಹಳ ನಷ್ಟ ಕಷ್ಟಗಳನ್ನು ಕೂಡ ಅನುಭವಿಸಬೇಕಾಗ್ತದೆ. 14ನೇ ವಚನ. ಆಗ ಯಹೂದದ ಅರಸನಾದ ಹಿಜ್ಕೀಯನು ಲಾಕೀಷಿನಲ್ಲಿದ್ದ ಅಶ್ಶೂರದ ಅರಸನ ಬಳಿಗೆ ದೂತರನ್ನು ಕಳಿಸಿ ಅವನಿಗೆ, ನಾನು ಅಪರಾಧಿ, ನೀನು ನನ್ನನ್ನು ಬಿಟ್ಟು ಹೋಗು, ನೀನು ನನಗೆ ವಿಧಿಸುವಷ್ಟನ್ನು ಕೊಡುತ್ತೇನೆಂದು ಹೇಳಿ ಕಳುಹಿಸಿದನು. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಅರಸ ಏನು ಮಾಡ್ದ? ಹಿಜ್ಕೀಯನನ್ನು ಆರಿಸಿಕೊಂಡು ದಾವೀದನ ಹಾಗೆ ಬಹಳ ಚೆನ್ನಾಗಿ ನಡ್ಕೊಂಡು ಬಂದ. ದೇವರ ಅವನ ಮೇಲೆ ಬಹಳ ನಂಬಿಕೆ ಇತ್ತು. ಕಡೆಗೆ ಬರ್ತಾ ಏನಾದ, ದೇವರಿಂದ ದೂರ ಹೋದ. ಆಗ ವಿರೋಧವಾಗಿ ಬಂದ ಅರಸನಿಗೆ ಅವನು ಶರಣಾದ. ನಾನು ಅಪರಾಧಿ, ನನ್ನನ್ನು ನೀನು ಬಿಟ್ಟು ಹೋಗು, ನೀನು ಏನು ಕೇಳ್ತೀಯ ನಾನು ನಿನಗೆ ಕೊಡ್ತೇನೆ ಅಂತೇಳಿ ಹೇಳಿ ಕಳಿಸಿದ. ನೋಡಿದ್ರೆ ಏನಾಯ್ತು? ಕಡೆಗೆ ದೇವರಿಂದ ದೂರ ಹೋಗಿದ್ರಿಂದ ವಿರೋಧಿಯ ದೇವರಿಗೆ ವಿರುದ್ಧವಾದಂಥ ಅರಸನಿಗೆ ಶರಣಾಗಬೇಕಾಯಿತು. ಇದು ಕೂಡ ಇವತ್ತು ಕೂಡ ಅದುವೇ ಆಗ್ತಾ ಇದೆ ಪರಿಸ್ಥಿತಿಗಳು. ಕಾರಣ, ದೇವರಿಂದ ದೂರ ಹೋದಾಗ ದೇವರು ತಳ್ಳಿ ಬಿಡ್ತಾರೆ, ವಿರೋಧಿಗಳ ಕೈಗೆ ಒಪ್ಪಿಸಿ ಬಿಡ್ತಾರೆ ಅಂತ ಇದರ ಅರ್ಥವಾಗಿದೆ. ಅಶ್ಶೂರದ ಅರಸನು 300 ತಲಾಂತು ಬೆಳ್ಳಿಯನ್ನು 30 ತಲಾಂತು ಬಂಗಾರವನ್ನು ಕೊಡಬೇಕೆಂದು ಆಜ್ಞಾಪಿಸಿದನು. ಅರಸ ಹೇಳ್ದ, ನನಗಿಷ್ಟು ಬೆಳ್ಳಿ ಬಂಗಾರ ಕೊಟ್ಟರೆ ಮಾತ್ರ ನಾನು ನಿನ್ನ ಬಿಡ್ತೇನೆ, ನಾನು ಬಿಡೋದಿಲ್ಲ ಅಂತ ಲಂಚ. ಆಗ ಇವನು ಕೊಟ್ಟಿರಬಹುದು. ಹಾಗೆ ಇವತ್ತು ಅನೇಕರು ಏನು ಮಾಡ್ತಾರೆ? ಇದ್ದಿದ್ದನ್ನು ಸಂಪೂರ್ಣವಾಗಿ ವಿರೋಧಿಗಳ ಕೈಯಿಂದ ದೇವರು ಆದುಕೊಂಡವರ ಕೈಯಿಂದ ಕಿತ್ತುಕೊಳ್ಳವರಾಗಿದ್ದಾರೆ. ಕಾರಣ, ಇವರು ದೇವರಿಂದ ದೂರ ಹೋಗಿದ್ದರಿಂದ ಇವರನ್ನು ದೇವರು ತಳ್ಳಿ ಬಿಟ್ಟ. ಅವರಿಗೆ ಬರುವ ಗತಿ ಇದುವೇ ಆಗಿದೆ. ವಿರೋಧಿಗಳು ಸಂಪೂರ್ಣವಾಗಿ ಇದ್ದುದನ್ನು ಎಲ್ಲೂ ಕಸಕೊಂಡು ಹೋಗುವವರಾಗಿದ್ದಾರೆ. 15. ಆಗ ಹಿಜ್ಕೀಯನು ಯೆಹೋವನ ಆಲಯದಲ್ಲಿ ಅರಮನೆಯ ಭಂಡಾರದಲ್ಲಿಯೂ ಸಿಕ್ಕಿದ ಬೆಳ್ಳಿಯನ್ನು ತಾನು ಯೆಹೋವನ ಆಲಯದ ಕದಗಳಿಗೂ ಕಂಬಗಳಿಗೂ ಹೊದಿಸಿದ ಬಂಗಾರದ ತಗಡನ್ನು ತೆಗೆದುಕೊಂಡು ಅಶ್ಶೂರದ ಅರಸನಿಗೆ ಕಳುಹಿಸಿದನು. ಇವನು ಏನು ಮಾಡ್ದ? ಭಂಡಾರದಲ್ಲಿದ್ದ ಹಣ,
ಅಲ್ಲಿಂದ ಅಲ್ಲಿ ಇದ್ದಂಥ ಬೆಳ್ಳಿ ಬಂಗಾರವನ್ನು ಏನು ಮಾಡೋದು, ನನ್ನ ಕೊಂದು ಬಿಡ್ತಾನೆ, ನನ್ನ ಹಾಳು ಮಾಡ್ತಾನೆ ಅಂತೇಳಿ ದೇವಾಲಯದಲ್ಲಿ ಇದ್ದಂಥದ್ದನ್ನ ಎಲ್ಲವನ್ನ ತಗೊಂಡೋಗಿ ಅರಸನಿಗೆ ಕಳುಹಿಸಿಕೊಟ್ಟ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಾರಣ ದೇವರ ಮಾತಿಗೆ ವಿರೋಧವಾಗಿ ನಡೆದುದರಿಂದ ವಿರೋಧಿಗಳ ಕೈಗೆ ದೇವರು ಆರಿಸಿಕೊಟ್ಟಂಥ ಅರಸನನ್ನು ಇಲ್ಲಿ ಕೂಡ ನೋಡುವಾಗ ಒಪ್ಪಿಸಿ ಬಿಟ್ಟರು. ದಾವೀದನಂತೆ ಪೂರ್ಣ ನಂಬಿಕೆಯಲ್ಲಿದ್ದ, ದೇವರಿಗ ಮೇಲೆ ನಂಬಿಕೆ ಬಂದಿತ್ತು, ಆದರೆ ಇವನು ಮಾಡಿದ ಕೆಲಸ ಕಡೆಗೆ ಏನು ಮಾಡ್ದ, ಈ ಪ್ರಾಪಂಚಿಕ ವಿಷಯಕ್ಕೆ ಹೋದ. ಹಾಗೆ ಇವತ್ತು ಕೂಡ ಅನೇಕರು ಮೊದಲು ಬಹಳ ಚೆನ್ನಾಗಿರ್ತಾರೆ, ಬರ್ತಾ ಬರ್ತಾ ಲೋಕದ ಜನಗಳೊಂದಿಗೆ ಸೇರಿ ಈ ಲೋಕದ ವಿಷಯ ಲಾಭಾಂಶಗಳಿಗೆ, ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ, ಲೋಕದ ವಿಷಯಗಳಿಗೆ ಆಸೆ ಪಟ್ಟು ಈ ವಿರೋಧಿಗಳ ಕೈಗೆ ಹೋಗುವ ಹಾಗೆ ದೇವರು ಅವರನ್ನು ವಹಿಸಿ ಬಿಡ್ತಾರೆ, ದೇವರಂಥವ್ರನ್ನ ತಳ್ಳಿ ಬಿಡ್ತಾರೆ. ಅನೇಕರ ಪರಿಸ್ಥಿತಿ ಇದುವೇ ಆಗಿದೆ. ಇಂಥವ್ರನ್ನ ನಾವು ನೋಡಿಕೊಂಡು ಅವರನ್ನು ಹಿಂಬಾಲಿಸಬಾರದು. ದೇವರ ನಾಮಕ್ಕೆ ಸ್ತೋತ್ರ. ಇದು ಮತ್ತಾಯ 23ನೇ ಅಧ್ಯಾಯದಲ್ಲಿ ಕೂಡ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಈ ಹಿಂದಿನ ಸಂದೇಶದಲ್ಲಿ ಕೂಡ ನಾವಿದನ್ನು ತಿಳಿಯುತ್ತಾ ಬಂದಿದ್ದೇವೆ. 17ನೇ ವಚನ. ಅಶ್ಶೂರದ ಅರಸರು ಲಾಕೀಷರಿಂದ ಮಹಾಸೈನ್ಯ ಸಮೇತವಾಗಿ ತರ್ತಾನ್, ರೆಬಾರೀಸ್, ರಬ್ಷಾಕೆ ಎಂಬವರನ್ನ ಯೆರೂಸಲೇಮಿನಿಂದ ಹಿಜ್ಕೀಯನ ಬಳಿಗೆ ಕಳುಹಿಸಿದನು. ಇವರು ಗಟ್ಟ ಹತ್ತಿ ಯೆರೂಸಲೇಮಿಗೆ ಬಂದು ಮಡಿವಾಳರ ಹೊಲದ ಮೇಲೆ ಹೋಗುವ ರಾಜಮಾರ್ಗದ ಹತ್ತಿರ ಅಲ್ಲಿನ ಕೆರೆಯ ಕಾಲುವೆಯ ಬಳಿಯಲ್ಲಿ ಪಾಳೆಯ ಮಾಡಿಕೊಂಡು ಅರಸರನ್ನು ಕೂಗಿ ಕರೆದರು. ದೇವರನಾಮಕ್ಕೆ ಸ್ತೋತ್ರನು ಆಗಲಿ. ನೋಡಲಿ ಏನಾಯಿತು, ಈ ವಿರುದ್ಧವಾದಂಥ ಅಂದರೆ ದೇವರಿಗೂ ಈ ಹಿಜ್ಕೀಯ ಅರಸನಿಗೆ ವಿರುದ್ಧವಾದಂಥ ಅರಸನು ಅಲ್ಲಿಂದ ಅವನು ಸೈನ್ಯವನ್ನು ಕಳಿಸಿ ಮಡಿವಾಳರ ಹೊಲದ ಮೇಲೆ ಹೋಗುವ ರಾಜ್ಯ ಮಾರ್ಗ, ಮಡಿವಾಳ ಅಂದರೆ ಮಡಿ ಮಾಡೋರು, ಬಟ್ಟೆ ಒಗೆಯೋರು, ಇಸ್ತ್ರಿ ಮಾಡೋರು, ಮನೆ ಎಲ್ಲವನ್ನ ಯಾರಾದರೂ ಸತ್ತು ಹೋದರೆ ಶುದ್ಧ ಮಾಡೋರು ಇವರಾಗಿದ್ದಾರೆ ಮಡಿವಾಳರು. ಇನ್ನೊಂದು ವಿಷಯದಲ್ಲಿ ಡೋಬಿಗಳು ಅಂತ ಹೇಳ್ತಾರೆ ಇವರಿಗೆ. ಅಲ್ಲಿ ಹೋಗಿ ನಿಂತುಕೊಂಡು ಹಿಜ್ಕೀಯ ಅರಸರನ್ನ ಕೂಗಿ ಕರೆದರು. ನೋಡಿ, ವಿರೋಧಿಗಳು ಇಷ್ಟೆಲ್ಲ ಏನೋ ಮಾಡ್ದ, ಅಲ್ಲಿಂದ ಮತ್ತೆ ಸೈನ್ಯದವರು ಬಂದವನ್ನ ಕೂಗಿ ಕರೆಯುತ್ತಾರೆ. ಮುಂದೆ ಏನಾಯ್ತು ನೋಡೋಣ. ಆಗ ಹಿಲ್ಕೀಯನ ಮಗನು ರಾಜಗೃಹಾಧಿಪತಿಯಾದ ಎಲ್ಯಾಕೀಮು, ಲೇಖಕರಾದ ಶಬ್ಬ, ಅಸಾಫನ ಮಗನು, ಮಂತ್ರಿಯಾಗಿದ್ದ ಸ್ತೋತ್ರವಾಗಲಿ ಮಂತ್ರಿಯೂ ಆಗಿದ್ದ ಯೋವ ಎಂಬುವರು ಬಂದರು. ರಬ್ಷಾಕೆಯು ಅವರಿಗೆ, ನೀವು ಹೋಗಿ ಹಿಜ್ಕೀಯನಿಗೆ ಮಹಾರಾಜನಾದ ಅಶ್ಶೂರದ ಅರಸನ ಮಾತುಗಳನ್ನು ತಿಳಿಸಿರಿ. ಅವನು ನಿನ್ನ ಭರವಸೆಗೆ ಯಾವ ಆಧಾರ ಉಂಟು? ಬರೀ ಒಂದು ಬಾಯಿ ಮಾತಿನ ಮೇಲೆ ಯುದ್ಧಕ್ಕೆ ಬೇಕಾದ ವಿವೇಕವು ಬಲ ಉಂಟೆಂದು ಅಂದುಕೊಳ್ಳುತ್ತೀ? ನೀನು ಯಾರನ್ನು ನಂಬಿಕೊಂಡು ನನಗೆ ವಿರೋಧವಾಗಿ ತಿರುಗಿ ಬಿದ್ದಿದ್ದೀ? ಜಜ್ಜಿದ ದಂಟಿಗೆ ಸಮಾನವಾಗಿರುವ ಆಯುಕ್ತದಲ್ಲಿ ಭರವಸೆ ಇಟ್ಟಿರುತ್ತೀಯಷ್ಟೇ. ಒಬ್ಬನು ಅಂಥ ದಂಟಿನ ಮೇಲೆ ಕೈಯೂರಿಕೊಳ್ಳುವುದಾದರೆ ಅದು ಅವನ ಕೈಯನ್ನು ಒಳಗೆ ತಿವಿದು ಒಳಗೆ ಹೋಗುತ್ತದಲ್ಲವೇ? ಆಯುಕ್ತರಾದ ಅರಸನು ಫರೋಹನಲ್ಲಿ ಭರವಸೆ ಇಟ್ಟುವುದೇ ಅದೇ ಗತಿಯಾಗುವುದು. ದೇವರು ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನೋಡಿ, ಅಲ್ಲಿ ಏನು ಮಾಡ್ತಾರೆ, ಯಾವ ಭರವಸೆ ಮೇಲೆ ನೀನು ಹೀಗೆ ಇದ್ದೀಯಾ ಅಂತೇಳಿ ಕೂಗಿ ಅವರು ಕರೀತಾ ಇದ್ದಾನೆ. ಯಾರ ಮೇಲೆ? ಹಿಜ್ಕೀಯ ಅರಸರ ಹತ್ರ. ವಿರೋಧಿಗಳು ಬಂದವನನ್ನು ಹೀಯಾಳಿಸ್ತಾ ಇದ್ದಾರೆ. ಕಾರಣ ಏನಪ್ಪ ಅಂದರೆ ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದಿರುವುದೇ ಇದಕ್ಕೆ ಕಾರಣವಾಗಿದೆ. ಹಾಗೆ ಇವತ್ತು ದೇವರ ದರ್ಶನವಾದ ಮೇಲೆ ದೇವರು ನಡೆಸ್ತಾ ಇರುವಾಗ ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದಾಗ ಅಂಥವರಿಗೂ ಕೂಡ ವಿರೋಧಿಗಳಿಂದ ಬರುವುದು ಇಂಥ ಒಂದು ಶಿಕ್ಷೆ. ಅವರು ಕೂಡ ಹೀಯಾಳಿಸೋರು ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಅವರ ಭರವಸೆ ಇಟ್ಟವರಿಗೂ ಅದೇ ಗತಿಯಾಗುವುದು ಎಂಬುದಾಗಿ ಆ ವಿರೋಧಿಗಳ ಮಾತು. 22. ಒಂದು ವೇಳೆ ನೀವು ನಮ್ಮ ದೇವರಾದ ಯೆಹೋವನನ್ನು ನಂಬಿಕೊಂಡಿದ್ದೇವೆಂದು ಹೇಳಬಹುದು. ಹಿಜ್ಕೀಯರು ಯೆರೂಸಲೇಮಿನ ಯಜ್ಞವೇದಿಯ ಮುಂದೆ ಆರಾಧನೆ ಮಾಡಬೇಕೆಂಬುದಾಗಿ ಯೆಹೂದ್ಯರಿಗೂ ಯೆರೂಸಲೇಮಿನವರಿಗೂ ಆಜ್ಞಾಪಿಸಿ ಆ ಯೆಹೋವನ ಪೂಜಾ ಸ್ಥಳಗಳನ್ನು ಬೇರೆ ಎಲ್ಲ ಯಜ್ಞವೇದಿಗಳನ್ನು ಹಾಳು ಮಾಡಿದನಲ್ಲ. ನೋಡಿ, ಹೇಳ್ತಾ ಇದ್ದಾರೆ ಅವರು ಏನು, ಒಂದು ವೇಳೆ ನೀನು ದೇವರಲ್ಲಿ ಭರವಸೆ ಇಟ್ಟಿರಬಹುದು, ಯಜ್ಞವೇದಿಯ ಮುಂದೆ ಯಜ್ಞವೇದಿಯನ್ನು ಹಾಳು ಮಾಡಿದ್ರಲ್ಲಪ್ಪ, ಆಗ ನಿನ್ನ ದೇವರು ಎಲ್ಲಿ ಎಂಬುದನ್ನು ವಿರೋಧಿಗಳು ಹೀಯಾಳಿಸುತ್ತಾರೆ. ಕಾರಣ ದೇವರಿಂದ ದೂರ ಹೋದುದರಿಂದ ಈ ರೀತಿ ಆಗ್ಬೋದು. ವಿರೋಧಿಗಳ ಬಾಯಿಂದಲೂ ಏನು ಮಾಡ್ಕೊಳ್ಳ ನಾವು ಹೀಯಾಳಿಸುವಂಥ ಮಾತುಗಳನ್ನು ನಾವು ಕೇಳಬೇಕಾಗ್ತದೆ. ಕಾರಣ ದೇವರಿಂದ ದೂರ ಹೋಗುವಂಥದ್ದು. 23.
ನನ್ನ ಒಡೆಯನಾದ ಅಶ್ಶೂರ್ಯದ ಅರಸರೊಂದಿಗೆ ಪಂಥ ಹಾಕುವುದಕ್ಕೆ ನಿನಗೆ ಮನಸ್ಸುಂಟೋ? ಹಾಗಾದರೆ ಅವನು ನಿನಗೆ 2,000 ಕುದುರೆಗಳನ್ನು ಕೊಡುತ್ತಾನೆ. ನೀನು ಎಷ್ಟು ಮಂದಿ ಸವಾರರನ್ನು ಅವುಗಳ ಮುಂದೆ ಕುಳ್ಳಿರಿಸುವೆಯೋ? ಇದು ನಿನಗೆ ಅಸಾಧ್ಯವಾಗುವುದಾದರೆ ನನ್ನ ಒಡೆಯನ ಸೇನಾಧಿಪತಿಗಳಲ್ಲಿ ಅತ್ಪಲೆಯನ್ನಾದರೂ ಸೋಲಿಸುವುದು ಹೇಗೆ? ರಥಾಶ್ವಬಲಗಳ ವಿಷಯವಾಗಿ ಐಗುಪ್ತ್ಯರನ್ನು ನಂಬಿರುತ್ತೀಯೆಂದು ಕಾಣುತ್ತದೆ. ನೋಡಿ, ವಿರೋಧಿಗಳು ಏನು ಹೇಳ್ತಾರೆ ಇಲ್ಲಿ ಹಿಜ್ಕೀಯನಿಗೆ, ನೀನು ನಮ್ಮ ಒಡೆಯನನ್ನು ಹೇಗೆ ನೀನು ಸೋಲಿಸ್ತೀಯೋ? ನೀನು ಒಂದು ವೇಳೆ ಸೋಲಿಸುವುದಾದರೆ ಖಂಡಿತವಾಗಿಯೂ ನಿನಗೆ ಏನಕ್ಕೆ 2,000 ಕುದುರೆಗಳನ್ನು ಕೊಡ್ತಾನೆ. ನಿನಗೆ ಧೈರ್ಯ ಇದೆಯಾ ನಿನಗೆ ಅಂತೇಳಿ ವಿರೋಧಿಗಳು ಹಿಜ್ಕೀಯ ಅರಸನನ್ನು ಕೇಳ್ತಾರೆ. ಕಾರಣ, ದೇವರಿಂದ ದೂರ ಹೋದಾಗ, ದೇವರು ಕೈ ಬಿಟ್ಟಾಗ ವಿರೋಧಿಗಳ ಬಾಯಿಂದ ಇಂಥ ಮಾತನ್ನು ಕೂಡ ಕೇಳಬೇಕಾಗ್ತದೆ. ವಿರೋಧಿಗಳು ಹೀಯಾಳಿಸುತ್ತಾರೆ ಎಂಬುದಾಗಿ ಇದರ ಅರ್ಥವಾಗಿದೆ. 25ನೇ ವಚನ. ಈ ದೇಶವನ್ನು ಹಾಳು ಮಾಡುವುದಕ್ಕೆ ಯೆಹೋವನ ಚಿತ್ತವಿಲ್ಲದೆ ಬಂದೆನೆಂದು ನೆನೆಸುತ್ತೀಯೋ? ಇಲ್ಲಿಗೆ ಬಂದು ಇದನ್ನು ಹಾಳು ಮಾಡಿಬಿಡು, ಇದು ಯೆಹೋವನೇ ನನಗೆ ಆಜ್ಞಾಪಿಸಿದನು ಅನ್ನುತ್ತಾನೆ ಎಂದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದೇಶವನ್ನು ಹಾಳು ಮಾಡುವುದಕ್ಕೆ ದೇವರು ನನ್ನ ಇಲ್ಲಿಗೆ ಕಳಿಸಿದ್ದಾರೆ. ದೇವರೇ ನನಗೆ ಆಜ್ಞೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಇಲ್ಲಿಗೆ ಬಂದೆ ಎಂಬುದಾಗಿ ಕೂಡ ಅಲ್ಲಿ ಏನು ಮಾಡ್ತಾ ಇದ್ದಾನೆ ಅವನು ತಿಳಿಸಿದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರು ವಿರೋಧಿಗಳು ಕೂಡ ದೇವರ ಮಾತನ್ನೇ ತಿಳಿಸಿಕೊಂಡು ಬರ್ತಾರೆ. ಅವರಿಗೆ ಕೂಡ ದೇವರನ್ನು ಚೆನ್ನಾಗಿ ಗೊತ್ತಿರ್ತದೆ. ಆದರೆ ದೇವರನ್ನು ಕೈ ಬಿಟ್ಟಿರ್ತಾರೆ. ಈ ದೇವರು ಆದುಕೊಂಡವರನ್ನು ದೇವರು ನಡೆಸ್ತಾ ಇರುವಾಗ ದೇವರಿಗೆ ವಿರುದ್ಧವಾಗಿ ಹೋದಾಗ ವಿರೋಧಿಗಳ ಕೈಯಲ್ಲಿ ಗರ್ವ ಅಹಂಕಾರವನ್ನು ಮಾತನಾಡಿಸ್ತಾರೆ ದೇವರು. ಅದು ಅವರ ನಾಶಕ್ಕೆ ಎಂಬುದಾಗಿ. ಹಾಗೆ ಇವತ್ತು ದೇವರಿಂದ ಆದುಕೊಂಡವರು ದೇವರನ್ನು ಚೆನ್ನಾಗಿ ತಿಳಿದುಕೊಂಡು ದೇವರಿಂದ ಉಪಕಾರವನ್ನು ಪಡೆದು ತಿರುಗಿ ಹೋದರೆ ನಾನಾ ಥರದ ಕೆಟ್ಟ ಮನುಷ್ಯ ಲೋಕದ ವಿಷಯದಲ್ಲಿ ಅವರ ಕೈ ಕುಪ್ಪಿಸಿ ಬಿಡುತ್ತಾನೆ. ಬರುತ್ತಾ ಅವರ ಒಂದು ಜೀವನ ಸರ್ವನಾಶವಾಗಿ ಹೋಗ್ತದೆ. ಇದು ಇವತ್ತು ದೇವರಿಂದ ದೂರ ಹೋಗುವವರಿಗೆ ಆಗಿದ್ದ ಕಾರಣ. ಮುಂದೆಯೂ ಕೂಡ ಆಗುವುದು ಅದೇ. ಅಯ್ಯೋ ಏನು ಮಾಡೋಣ, ಏನಾಗ್ತದೆ ಎಂಬುದಾಗಿ ಗರ್ವ ಅಹಂಕಾರದಲ್ಲಿ ನಡೀತಾರೆ. ಮುಂದೆ ಒಂದಲ್ಲ ಒಂದು ರೀತಿಯಲ್ಲಿ ಇಸ್ರೇಲರಿಗೆ ಕೂಡ ನಾವು ವಿಮೋಚನಕಾಂಡ ಅರಣ್ಯಕಾಂಡದಲ್ಲಿ ನೋಡುವಾಗ ಯಾವ ರೀತಿ ಗತಿ ಬಂತು ಅದುವೇ ಬಂದು ಹೋಗ್ತಾ ಇದೆ. ಇನ್ನು ಮುಂದೆ ಕೂಡ ಆಗುವುದು ಅದುವೇ. ಇದು ಸರ್ವ ಸೃಷ್ಟಿಕರ್ತನಾದ ದೇವರ ಮಾತಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಈಗ 2 ಅರಸು 19ನೇ ಅಧ್ಯಾಯಕ್ಕೆ ಹೋಗೋಣ. 19ನೇ ಅಧ್ಯಾಯ 1ರಿಂದ. ಹಿಜ್ಕೀಯನು ಇದನ್ನು ಕೇಳಿ ಬಟ್ಟೆಗಳನ್ನು ಹರಿದುಕೊಂಡು ಗೋಣಿತಟ್ಟನ್ನು ಕಟ್ಟಿಕೊಂಡು ಯೆಹೋವನ ಆಲಯಕ್ಕೆ ಹೋದನು. ಈ ಮಾತುಗಳನ್ನೆಲ್ಲ ಕೇಳಿ ಅವನು ಏನು ಮಾಡ್ದ? ಸಿಟ್ಟಿನಿಂದಲೋ ಬೇಸರದಿಂದಲೋ ಬಟ್ಟೆನೆಲ್ಲ ಹರಿದು ಹಾಕಿ ಗೋಣಿತಟ್ಟನ್ನು ಉಟ್ಟಿಕೊಂಡು, ಅಂದರೆ ಪಾಪಿ ಅಂತೇಳಿ ನಾನು ಒಪ್ಪಿಕೊಂಡು ಆಲಯಕ್ಕೆ ಹೋದನು. ಎಲ್ಲ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಇದರ ಅರ್ಥ. ದೇವರವ್ರನ್ನ ಕೈ ಬಿಟ್ಟ ಮೇಲೆ. ನಮಗೆ ಸ್ತೋತ್ರವಾಗಲಿ. ಹಾಗೆ ಅದಕ್ಕಿಂತ ಹೀಗೆ ಗೋಣಿತಟ್ಟನ್ನು ಉಟ್ಟುಕೊಂಡು ದೇವರ ಆಲಯಕ್ಕೆ ಏನು ಮಾಡ್ದ? ಇವನು ಹೊರಟು ಹೋದ. ಹಾಗೆ ಸೋತು ಹೋದ ಮೇಲೆ ಕಡೇ ಕಾಲಕ್ಕೆ ಅಯ್ಯೋ ಇಂಥ ಪರಿಸ್ಥಿತಿ ಬರ್ತದಲ್ಲಪ್ಪ ಅಂತೇಳಿ ಪುನಃ ಏನು ಮಾಡ್ತಾರೆ? ದೇವರ ಹತ್ರ ಶರಣು ಹೋಗ್ತಾರೆ. ಅಂಥವರು ದೇವರಿಂದ ಆಶೀರ್ವಾದ ಹೊಂದ್ತಾರೆ. ಎಲ್ಲ ಕಾರ್ಯಗಳು ದೇವರು ಸಹಾಯ ಮಾಡ್ತಾರೆ. ಆಮೇಲೆ ಪುನಃ ಏನು ಮಾಡ್ತಾರೆ? ತಿನ್ನುವುದಕ್ಕೆ ಕುಡಿಯುವುದಕ್ಕೆ ಈ ಲೋಕದ ವಿಷಯಗಳಿಗಾಗಿಯೂ ನಾನಾ ಥರಗಳಿಗಾಗಿಯೂ ಗರ್ವಾಹಂಕಾರ ಬರ್ತದೆ. ದೇವರು ಕೈ ಬಿಡ್ತಾರೆ, ವಿರೋಧಿಗಳ ಕೈಗೆ ಒಪ್ಪಿಸ್ತಾರೆ. ಅಲ್ಲಿ ಬಹಳ ಶಿಕ್ಷೆಯನ್ನು ಅನುಭವಿಸಿದ ಮೇಲೆ ಕಡೆಗೆ ಪುನಃ ಏನು ಮಾಡ್ತಾರೆ? ಅಲ್ಲಿ ದೇವರ ಕಡೆಗೆ ತಿರುಗಿಕೊಳ್ತಾರೆ. ಹಿಜ್ಕೀಯ ಅರಸನು ಕೂಡ ಆಗಿದ್ದು ಅದುವೇ. 2ನೇ ವಚನ 19:2. ಇದಲ್ಲದೆ ಅವನು ರಾಜಗೃಹಾಧಿಪತಿಯಾದ ಎಲ್ಯಾಕೀಮ್, ಲೇಖಕನಾದ ಶೆಬ್ಬವೃದ್ಧ ಯಾಜಕರು ಇವನನ್ನು ಕರೆಯಿಸಿ ಅವರಿಗೆ ಆಜ್ಞಾಪಿಸಿದ್ದೇನೆಂದರೆ, ನೀವು ಗೋಣಿತಟ್ಟನ್ನು ಕಟ್ಟಿಕೊಂಡು ಆಮೋಚನ ಮಗನು ಪ್ರವಾದಿಯಾಗಿರುವ ಯೆಶಾಯನ ಬಳಿಗೆ ಹೋಗಿ ಅವನಿಗೆ, ಈ ದಿವಸದಲ್ಲಿ ನಮಗೆ ಮಹಾ ಕಷ್ಟವು ಸಂಭವಿಸುತ್ತದೆ. ನಾವು ಶಿಕ್ಷೆಯನ್ನು ನಿಂದೆಯನ್ನು ಅನುಭವಿಸಬೇಕಾಯಿತು. ಹೆರಿಗೆಯ ಕಾಲ ಬಂದದೆ, ಆದರೆ ಹೆರುವುದಕ್ಕೆ ಬಲ ಸಾಲದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿದ್ದಂಥ ಇಬ್ಬರು ಯೆರೂಸಲೇಮಿನಲ್ಲಿ ಇದ್ದಂಥ ದೇವಾಲಯದಲ್ಲಿ ಇದ್ದಂಥ ಇಬ್ಬರು ಮನುಷ್ಯರು ಏನು ಮಾಡ್ತಾರೆ? ಹಿಜ್ಕೀಯ ಅರಸನಿಗೆ, ನೀವು ಹೋಗಿ ಅಲ್ಲಿ ಯೆಶಾಯನ ಬಳಿಗೆ ಹೋಗಿ, ನೀವು ದೇವರು ಆರಿಸಿಕೊಂಡವನು ಮನುಷ್ಯ, ದೇವರ ಒಂದು ಪ್ರವಾದಿಯಾಗಿದ್ದಾನೆ, ಅವನ ಹತ್ರ ಹೋಗಿ ನಮಗೆ ಈ ರೀತಿ ಕಷ್ಟ ಬಂದು ಹೋಗಿದೆ,
ಹೆರಿಗೆ ನೋವು ಬಂದಿದೆ, ಹೆರಿಗೆ ಆಗಲು ಸಾಧ್ಯವಿಲ್ಲ, ಅಂದರೆ ಬಹಳ ಶಿಕ್ಷೆ ಬಂದು ಹೋಗಿದೆ, ಇದನ್ನು ನಮಗೆ ತೊಲಗಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತೇಳಿ ಒಂದು ಪ್ರವಾದಿಯ ಬಳಿಗೆ ಕಳುಹಿಸುತ್ತಾರೆ. ಯಾರ ಬಳಿಗೆ? ಯೆಶಾಯನ ಬಳಿಗೆ. ಈ ಯೆಶಾಯ ಅಂದರೆ ಅವನು ದೊಡ್ಡ ಒಂದು ಪ್ರವಾದಿ. ಇವತ್ತು ಬೈಬಲಿನಲ್ಲಿ 66 ಪುಸ್ತಕಗಳು ಬರೆದಂಥ ಒಂದು ಪ್ರವಾದಿಯಾಗಿದ್ದಾನೆ. ಮಹಾ ದೊಡ್ಡ ಪ್ರವಾದಿ ಯೆಶಾಯನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಏನ್ ಮಾಡ್ತಾರೆ, ದೇವರು ಹೀಗೆ ವಾಪಸ್ ದೇವರ ಬಳಿಗೆ ತಿರುಗಿ ಬರುವುದಾದರೆ, ದೇವರಿಗೆ ಅಂಥವ್ರ ಮೇಲೆ ಕರುಣೆ ಇದ್ರೆ ಪುನಃ ಏನ್ ಮಾಡ್ತಾರೆ, ನೀನು ಇಂಥವನ ಬಳಿಗೆ ಹೋಗಪ್ಪ, ಅಲ್ಲಿ ನಿನಗೆ ಅವನು ಪರಿಹಾರ ಹೇಳಬಹುದು ಅಂತ ಕಳಿಸಿ ಕೊಡೋರಾಗಿದ್ದಾರೆ. ಒಂದು ವೇಳೆ ಅಂತ ಸ್ವಲ್ಪ ಪ್ರೀತಿ ಬಂದ್ರೆ, ಇಲ್ಲ ಇದ್ರೆ ಖಂಡಿತವಾಗಿ ದೇವರು ಅಲ್ಲಿ ಕೂಡ ತಲ್ಲಿ ಬಿಟ್ಟು ಬಿಡೋರಾಗಿದ್ದಾರೆ. ಇದು ಕೀರ್ತನೆ 51ರಲ್ಲಿ ಕೂಡ ದಾವೀದರಸರು ಪಶ್ಚಾತ್ತಾಪ ಪಟ್ಟಾಗ ತನ್ನ ಪಾಪವನ್ನು ಒಪ್ಪಿಕೊಂಡು ಬರೋವರ ಮೇಲೆ ಬಹಳ ಪ್ರೀತಿ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಯೋಹಾನ 6:37ರಲ್ಲಿ ಓದುವಾಗ, ನನ್ನ ಬಳಿಗೆ ಬಂದವರನ್ನು ನಾನು ಎಂದಿಗೂ ತಲ್ಲಿ ಬಿಡುವುದಿಲ್ಲ ಎಂಬುದಾಗಿ ಹೇಳಿದ್ದಾರೆ. ಜ್ಞಾನೋಕ್ತಿ 28:13ರಲ್ಲಿ, ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟರೆ ನಿನಗೆ ಕರುಣೆ ಬರುವುದು ಎಂಬುದಾಗಿ ಹೇಳಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ಕಷ್ಟ ಸಂಕಟಗಳಿಗೆ ಒಳಪಡಿಸಿದಾಗ ಪುನಃ ದೇವರ ಬಳಿಗೆ ಪಶ್ಚಾತ್ತಾಪ ಪಟ್ಟು ಬರುವುದಾದರೆ, ದೇವರಿಗೆ ಮನಸ್ಸಿದ್ರೆ ಒಂದು ವೇಳೆ ದೇವರು ಕರುಣೆ ತೋರಿಸಬಹುದು, ಇಲ್ಲದೆ ಹೋದರೆ ದೇವರು ಕರುಣೆ ತೋರಿಸುವವರು ಅಲ್ಲವೇ ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನನ್ನ ಸಹೋದರ ಸಹೋದರಿಯರೇ, ದೇವರು ನಮ್ಮನ್ನು ನಡೆಸ್ತಾ ಇರುವಾಗ, ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನು ಮಾಡಿ ಹೋಗ್ತಾ ಇರುವಾಗ, ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದಾಗ ಅಥವಾ ಸಂತೋಷಗಳು ಬಂದಾಗಲೂ ದೇವರಿಂದ ದೂರ ಹೋಗಬಾರದು. ಹೋದರೆ ಖಂಡಿತವಾಗಿ ದೇವರು ಕೈ ಬಿಟ್ಟು ವಿರೋಧಿಗಳ ಕೈಗೆ ಒಪ್ಪಿಸುವವರಾಗಿದ್ದಾರೆ. ಬಹಳ ಕಷ್ಟ ಸಂಕಟ ದುಃಖಗಳನ್ನ ಅನುಭವಿಸಲೇಬೇಕಾಗ್ತದೆ. ಕಡೆಗೆ ಬಹಳ ನಿರ್ನಾಮವಾಗಿ ಕೂಡ ಹೋಗಬಹುದು. ಇದು ಕೂಡ ಹಿಂದೆ ನಾನು ಬಹಳ ಸಲ ತಿಳಿಸಿದ್ದೇನೆ. ಒಂದು 230 ಎಕರೆ ಕಾಫಿ ಎಸ್ಟೇಟ್ ಇದ್ದಂಥ ಒಂದು ಮನುಷ್ಯರು, ಐಶ್ವರ್ಯವಂತರು ಏನಾದರೂ ಇವತ್ತು ಕೂಡ ಬಹಳ ದೊಡ್ಡ ಐಶ್ವರ್ಯವಂತರು ಅಧೋಗತಿಗೆ ಇಳಿದು ಹೋಗಿದ್ದಾರೆ. ದೇವರು ಆದುಕೊಂಡವರಿಗೆ ಇದು ಯಾಕೆ ಅಂತ ಗೊತ್ತಿಲ್ಲ. ಆದುಕೊಂಡಂತ ನಮಗೆ ದೇವರ ಮಾತುಗಳನ್ನ ತಿಳಿಸ್ತಾ ಇರುವಾಗ ಅರ್ಥವಾಗ್ತದೆ. ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸದ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ನಾನು ಕೂಡ ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳುವಂತೆ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ. ಇದರಲ್ಲಿ ಕೇಳುತ್ತಿರುವ ನಿಮ್ಮಿಂದ ಆಶೀರ್ವಾದ ಹೊಂದಿದ, ನಿಮ್ಮಿಂದ ಆಯ್ಕೆಗೊಂಡವರು ಏನಾದರೂ ತಪ್ಪಿ ಹೋಗುವುದಾದರೆ ದೇವರೇ ಅವರನ್ನು ಕ್ಷಮಿಸಿರಿ, ನಿಮ್ಮ ಪ್ರೀತಿಯಲ್ಲಿ ನಡೆಸಿರಿ ಸ್ವಾಮಿ. ಅವರು ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಅವರವರ ಮಕ್ಕಳಿಗೆ ಇದೆಲ್ಲವನ್ನ ತಿಳಿಸಿ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಪ್ರೀತಿ ದೇವರ ಮಾರ್ಗದಲ್ಲಿ ನಡೆಸಿ ಹೇರಳವಾಗಿ ಆಶೀರ್ವದಿಸಲಿ. ಧನ್ಯವಾದಗಳು.